ಹೆಣ್ಮಕ್ಳಿಗೆ ಕಿಚನ್ ಅಂದ್ರೇ ಒಂದು ಎಮೋಷನ್ನು. ನನಗಿಷ್ಟು ಬ್ಯೂಟಿಫುಲ್ಲಾಗಿ ಕಿಚನ್ನ ರೆಡಿ ಮಾಡಿಕೊಟ್ಟಿರೋದು AP ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು ಫಾರ್ ದಿಸ್ ವಂಡರ್ಫುಲ್ ಅಕ್ರೆಲಿಕ್ ಕಿಚನ್. ಈ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅಲ್ಲಲ್ಲಿ ಬ್ಲ್ಯಾಕ್ ಪ್ರೊಫೈಲ್ ಡೋರ್ಸ್, ಅದರಲ್ಲೂ ರಿನೋವೇಟ್ ಎಲ್ಲ ಮಾಡಿಸೋವಾಗ ಕಿಚನ್ಗೆ ಕೊಡೋ ನಾವು ಪ್ರಿಯಾರಿಟಿ ಬೇರೆ ಯಾವುದಕ್ಕೂ ಕೊಡೋಲ್ಲ. ಒಂಚೂರು ಪ್ರಾಬ್ಲಮ್ ಆದ್ರೂ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಅಂಥದ್ರಲ್ಲಿ ನನಗಿಷ್ಟು ಬ್ಯೂಟಿಫುಲ್ಲಾಗಿ ಕಿಚನ್ನ ರೆಡಿ ಮಾಡಿಕೊಟ್ಟಿರೋದು AP ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು. ಶರತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಅಕ್ರೆಲಿಕ್ ಕಿಚನ್. ಈ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅಲ್ಲಲ್ಲಿ ಬ್ಲ್ಯಾಕ್ ಪ್ರೊಫೈಲ್ ಡೋರ್ಸ್, ಆಮೇಲೆ ಈ ಕಲರು, ಇದು ಕ್ವಾಡ್ಸು, ಇದೆಲ್ಲ ಒಂಥರ ಹೆಂಗಾಯಿತು ಅಂದರೆ ಅದಕ್ಕೆ ಏನೇನೋ ಸ್ಟೋರಿ ಇದೆ. ಬಟ್ ಸ್ಟಿಲ್ ಅಟ್ ದ ಎಂಡ್ ಆಫ್ ದ ಡೇ ಫೈನಲ್ ಔಟ್ಪುಟ್ ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ. ಬಂದು ಹೋದವರೆಲ್ಲ ಮೇಡಮ್ ಕಿಚನ್ ಚೆನ್ನಾಗಿದೆ, ಅಕ್ಕ ಕಿಚನ್ ಚೆನ್ನಾಗಿದೆ, ವಾವ್ ಕಿಚನ್ ಚೆನ್ನಾಗಿದೆ ಅಂತ ಹೇಳಿದಾಗ ಇಷ್ಟು ಏನೇನೋ ನಾವು ಕೂತ್ಕೊಂಡು ಊಟ ಇಲ್ದಿರ ಇನ್ನೊಂದು ಮತ್ತೊಂದು ಅದು ಯಾವುದು ಕೌಂಟಿಗೆ ಬರೋಲ್ಲ. ಅವ್ರ ಕಣ್ಣಲ್ಲೇ ಆ ಎಕ್ಸೈಟ್ಮೆಂಟ್ ನಮ್ಮ ಕಿಚನ್ ಬಗ್ಗೆ ಹೇಳಿದಾಗ ಅಷ್ಟು ಖುಷಿ ಕೊಡುತ್ತೆ. ನನಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ, ಯಾಕೆಂದರೆ ಇವತ್ತು ಪೂಜೆ ಆಗಿದೆ, ನಾಳೆಯಿಂದ ನಾನು ಅಡುಗೆ ಮಾಡಬೇಕು, ನನ್ನ ಲೈಫ್ ಇಲ್ಲಿಂದ ಈಗ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ನಂಗೆ ಒಂಥರ ಖುಷಿ ಕೊಡ್ತಾ ಇದೆ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದಟ್ ಇಷ್ಟು ಚೆನ್ನಾಗಿ ನನಗೆ ಇಂಟೀರಿಯರ್ ಮಾಡಿಕೊಟ್ಟಿದ್ದಕ್ಕೆ. ಶರತ್ ಸರ್, ನಾನು ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಯಾಕಂದರೆ ನಿಮ್ಮ ಪೇಷನ್ಸ್ಗೆ ಅಥವಾ ನೀವು ಆ ಕನ್ವಿನ್ಸ್ ಮಾಡ್ತಿರೋ ಗೊತ್ತಾ, ಮೇಡಮ್ ಏನಾಗಲ್ಲ ಮೇಡಮ್, ಏನಾಗಲ್ಲ ಮೇಡಮ್, ಆಗ್ಬಿಡುತ್ತೆ ಬಿಡಿ ಮೇಡಮ್, ಏನೇನು ತೊಂದರೆ ಇಲ್ಲ ಮೇಡಮ್ ಅಂತಿರೋ ಗೊತ್ತಾ, ಅದಕ್ಕೇ ನಾವು ಕನ್ವಿನ್ಸ್ ಆಗಿಬಿಡ್ತೀವಿ. ಬಟ್ ತುಂಬ ಚೆನ್ನಾಗಿ ನೀವು ಎಷ್ಟೇ ಇದು ಮಾಡಿದ್ರೂ ಔಟ್ಪುಟ್ ಮಾತ್ರ ಎಕ್ಸ್ಟ್ರೀಮ್ಲಿ ನೆಕ್ಸ್ಟ್ ಲೆವೆಲ್ಗೆ ಔಟ್ಪುಟ್ನ ಕೊಟ್ಟಿದ್ದೀರ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನನಗೆ ಕಿಚನ್ ತುಂಬ ಎಮೋಷನ್ನು. ನಾನು ನಿಮಗೆ ಡೇ 1 ಹೇಳಿದ್ದೆ, ಶರತ್ ಸರ್ ನಂಗೆ ಹೀಗೆ ಬರಬೇಕು ಅಂತ. ನಂಗೆ ಹೇಗೆ ಬರಬೇಕು ಅಂದ್ಕೊಂಡಿದ್ನೋ ಹಾಗೇ ನೀವು ರೆಡಿ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.